ಕೊಡಸಕ ಬಂದಿನ ಬೇಡ ಹುಡುಗಿ ಕೊಡಸಕ ಬಂದಿನ ಹಿಂದಿನಿಂದ ನಾ ಇಬ್ರು ಒಂದೇ ಮನೆಗ್ರನ ಇಷ್ಟ ತಗೊಂಡಿಲ್ಲ ಯಾರು ಬೇಡ ಅಂತಾರೆ ನಾ ಹಾಕಿದ ಅಲ್ಲಿ ನೋಡಿ ಬರ್ತೀನಿ ನೀ ಮಕ್ಕಳು ಮಾಡಿಕೊಂಡು ನಾ ಇದ್ದ ಮನೆಗೆ ಬಂದು ಬಿಡು ಏನು ಗಂಟೆ ಬಿದ್ದಾರಿ ಒಂದ್
सुसुद भाई नम्बर अच्छा बेंडी तंत्र करते बल्कि मेरे से 30 रुपए ले गए बेंडी भी हिला पैसा भी हिला 1 महीना खत्म हुआ बिल्कुल निम्न मुखा नम्दिगे तोड़सिला देख सुसुद भाई पहले हमारा 30 रुपए दो ಕೊಡ್ತೀರಿ ಸ್ವಲ್ಪ ಸಮಾಧಾನ ಮಾಡ್ತಾರೆ ಯಾಕೋ ತುಂಬ ಉದ್ರಿ ಹಾಕಿದ್ಯಾ ಇವತ್ತು ಬಾಕಿ ವಸೂಲಿ ಮಾಡ್ತೀನಿ ಅವ್ರು ಏನ್ರ ಒಂದ್ ವೇಳೆ ರೊಕ್ಕ ಕೊಡ್ಲಿಲ್ಲ ಅಂದ್ರ ನಿಮ್ಮ ಬೆಣ್ಣೆ ತಂದು ಕೊಡ್ತೀನಿ ಅಲ್ಲಿ ಮತ್ತೆ ಸ್ವಲ್ಪ ತಡ್ಕೊರಿ ನಮ್ಮದಕ್ಕೆ ತಡ್ಕೊಂತ ಬಂದಿದ್ದಕ್ಕೂ ಸಾಕಾಗೈತೆ ಅದು ತೂ ಕ್ಯಾ ಬೋಲ್ದ್ರು ಮೈ ನೈ ಕೇಳಂಗ ಈಗಲೇ ನಮ್ದು ರೂಪಾಯಿ ಕೊಟ್ಟು ಹೋಗ್ಬೇಕಾಕೈತಿ ನೋಡಿ ನಾನು ನಿನಗೆ ಕೊಟ್ಟು ರೂಪಾಯಿ ಬಿಟ್ಟು ಹೋದ್ರೆ ನಮ್ದು ಪಾಟೀಲ್ ನಂಜುಂಡ ಮೇರೆ ಪರ್ ಬಹುತ್ ಬುಸಕತ್ತಾಯಿ ನಾವು ನಿಮ್ದಕ್ಕೆ ಆಗಲಿ ಮಗಲಿ ಕೇಳಕ್ ತಯಾರಿಲ್ಲ ದೌಡ್ ಮಾಡಿ ನಮ್ದು ರೂಪಾಯಿ ಕೊಟ್ಟು ಬಿಡು ನೀವೇನ ಬಿಡಂಗ್ ಕಾಣಂಗಿಲ್ಲ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲೇ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಹೋಗ್ಬೇಡ್ರಿ ನಾನಾ ರೊಕ್ಕ ತಗೊಂಡು ನೀವಿದ್ದಲ್ಲಿಗೆ ಬಂದು ಕೊಟ್ಟು ಹೋಗ್ತೀನಿ भाई पहले हमारा 30 रुपए दे दो ನಮ್ದಕ್ಕೆ ನೀ ಏನಂದ್ರು ಮೈ ಕೇಳಂಗಿಲ್ಲ ಈಗಲೇ ರೂಪಾಯಿ ಕೊಟ್ಟು ಹೋಗ್ಬೇಕಾಕತ್ ನೋಡಿ ಮತ್ತೆ ಅವನ್ ಕಾಣಂಗಿಲ್ಲ ಅಲ್ರಿ ಬಡ ಸಾಕು ತಿಂಗಳ ತಡ್ಕೊಂಡಿರ್ತ ಒಂದೇ ಮಂದಿರ ತಡ್ಕೊಡ್ರಿ ಸುಳ್ಳು ಮಾಡ್ತಿದ್ದಾವ್ ಅಲ್ಲ ಸುಳ್ಳ ಸುಳ್ಳು ಬೇಕಾಗುತ್ತೆ अरे गोरी कितना ताकत छी मारा निम्न कई बहुत इच्छिता कितना ताकत छी मारा नम्द कई बहुत निम्न कई बहुत इच्छिता नम्द नीव नेत्तिलारी नोड देखो सुसुद भाई पहले हमारा पैसा दे दो ಈಗ ಈ ಹುಡುಗಿ ಹತ್ರ ರೂಪಾಯಿ ಇಲ್ಲ ಅಂತ ಕಾಣುತ್ತಾ ಇದೇ ಚಾನ್ಸ್ ತಾಗ ನಮ್ದು ಕಾಮು ಆಗಂಗ್ ಕಾಣ್ತೈತಿ अरे खूबसूरत लड़की तुम्हारे घर में माता पिता भैया कौन की है ಮಗ ಇಟ್ಟು ಊಟ ಯಾರು ಇಲ್ಲ ಅಂದ್ರೆ ಎಲ್ಲರೂ ರಾತ್ರಿ ಮನೆಗೆ ಬರ್ತಾನೆ ಏನ ಯಾರು ಸುಮ್ ಕುಂದ್ರು ನಿಮ್ಮವ್ರೆಲ್ಲ ಅವನ ಕಡೆ ಆಗಿರೋ ನನ್ನ ಕಡೆ ಬಿಡಿಸ್ಬೇಕು ನಮ್ಮದಕ್ಕೂ ತಂದೆ ತಾಯಿ ಇಲ್ಲ ಅಕ್ಕ ತಂಗಿ ಇಲ್ಲ ಬಂಧು ಬಳಗ ಇಲ್ಲ ನಾ ಪರಮೇಶ್ವರೇನ್ರಿ बंद कर तीन अपने मुझको बड़ा दुख होता है निम्न कड़ा दिल तमाम मेरे पर है क्या ನಿಂಗೇನು ಸಾಮಾನು ನನ್ನ ಮೇಲೆ ಐತಿ ಏನಂದಿ कड़ा दिल तमाम मेरे पर है क्या है पूरा है आधा मर्दा नहीं पूरा पूरा है हाँ पूरा दे दो ನಾಳೆ ಬಂದ್ರೆ ನಾಡಲ್ಲಿ ಕೈ ಹಿಡ್ಕೊಂಡು ಕುಂದ್ರದಪ್ಪ ಬದನಿಕಾಯಿ हिंगन पहले ನಾ ಹೋಗ್ಲಾ हाँ पहले एक सुंदर गाना सुन कर ನಿನಗ ಗಾನನ ಬೇಕಾ हाँ ಏನೋ ಹೊರಗೆ ಎಬ್ಸ್ಕೊಂಡ ಬಂದಿ ಮತ್ತೆ हाँ हाँ ಶುರು ಮಾಡು ಮಧುರಕ್ಕೆ ಬಣ್ಣ ಮಾರಿ ಬೆಗ ಬುಲ್ಬುಲ್ ಬಬ್ಬೈತಿ ಭೂಮಿ ಬೆಗ ರಜಪುರ ಬರ್ದಳ ಕಣಸಿ ಬೆಗ ಹವಯ ವಿಷಾಡೋಳು ಉಳಿಸಿ ಬೆಗ
ನಿನ್ನ ಮುಖಕ್ಕೆ ಗೊಂಜಾಳ ನನ್ನ ನೆಕ್ತಿನ ಇಲ್ಲೇ ಮೊದಲಕ್ಕೆ ಬಣ್ಣ ಬಾರಿ ಬೇಗ ಮುಲ್ಮುಲ್ಲ ಬಬ್ಬೆ ಭೂಮಿ ಬೇಗ ಮೊದಲಕ್ಕೆ ಬಣ್ಣ ಬಾರಿ ಬೇಗ ಮುಲ್ಮುಲ್ಲ ಬಬ್ಬೆ ಭೂಮಿ ಬೇಗ ಮಕ್ಕಳು ಬರ್ತಾಳ ಗಿರಿಗ ಅಭಯ ವಿಚಾರ ಮಕ್ಕಳು ಬರ್ತಾಳ ಗಿರಿಗ ಅಭಯ ವಿಚಾರ ಅಭಿ ನಮ್ದು ಫೈನಲ್ ಗೇಮ್ ಅದಕ್ಕೆ ನಾವು ಬೇಗ ಹೋಗ್ಬೇಕು ತುझको फिर से बाहर मिलेंगे मैं जाऊंगा ಲಾಭ ಬಂತು ಇನ್ನೊಮ್ಮೆ ಸಿಕ್ಕಾಗ ಏನ್ ಮಾಡೋದಿಲ್ಲ ಪ್ರೀತಿ ಮಾಡ್ತೀನಿ ಅನ್ನೋದೈತಿ ರೊಕ್ಕ ತಗೊಳ್ಳೋದೈತಿ ಹಾಡು ಹಾಡೋದೈತಿ ಕಲ್ಸೋದೈತಿ ನನ್ನ ನೀವು ಕಲಿರಿ ಬಿಡ್ಬೇಡ್ರಿ ಅಣ್ಣ, ಪಟ್ಟಣದಲ್ಲಿ ವಾಸಿಯಾದ ನಿನಗೆ ಈ ತಂಗಿಯ ಹಳ್ಳಿ ಮನೆ ಊಟ ಸರಿ ಕಾಣ್ತೇನಣ್ಣ? ಹುಚ್ಚಮ್ಮ ಹಾಗೆಲ್ಲ ಕಲ್ಪನೆ ಕಲ್ಪಿಸಿಕೊಳ್ಳಬಾರದಮ್ಮ. ದೊಡ್ಡ ಸಿಟಿ ಪ್ಲೇಸ್ ಸೂಪರ್ ಏರ್ ಊಟಕ್ಕಿಂತಲೂ ನಿನ್ನ ಕನಕಮಲದಿಂದ ತಯಾರಾದ ಊಟ ಅತ್ಯಂತ ರುಚಿಕರವಾಗಿದೆ ತಂಗಿ. ಅಣ್ಣ ಹೋಗ್ಲಿ ಬಿಡು, ಅದು ಹೇಗಾದ್ರೂ ಇರ್ಲಿ, ಆದ್ರೆ ನನ್ನದೊಂದು ಮಾತು ನಡೆಸ್ಕೊಡ್ತೀನಿ ಅಣ್ಣ. ಒಂದೇ ರಕ್ತವನ್ನು ಹಂಚಿಕೊಂಡು ಒಂದೇ ತಾಯಿಯದೆಯಲ್ಲೊಂದು ಬೆಳೆದ ಬಂದ ತಂಗಿ ಮಾತು ನಡೆಸಿಕೊಡೋದಾಗದೆ ಹಲ್ಲಗಳಿದು ಹೋಗು ಮೂರ್ಖ ನಿನ್ನ ಅಣ್ಣನ ತಂಗಿ. ಹೇಳಮ್ಮ, ಅದ್ಯಾವ ಮಾತು ನೋಡೋಣ. ಅಣ್ಣ, MBBS ಓದ್ತಿದ್ದವರು ನೀವು. ಅಣ್ಣ, MBBS ಓದ್ತಿದ್ದವರು ನೀವು ಒಂದಿಲ್ಲ ಒಂದು ದಿನ ನೀವು ಡಾಕ್ಟರ್ ಆಗ್ತೀರನ್ನೋ ಆಸೆ ನನಗಿದೆ. ಈ ಮಾತು ನಡೆಸುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಅಣ್ಣ, ಸೋದರ ಮಾವ ಮಾಡಿದ ಆ ಸಹಾಯವನ್ನು ನೀವು ಯಾವ ಕಾಲಕ್ಕೂ ಮರೆಯಬಾರದು. ನೀನು ನೌಕರಿ ಸಿಕ್ಕ ಮೇಲೆ ಆ ನಿನ್ನ ನೌಕರಿಯ ಮನದಲ್ಲಿ ಮುಳುಗಿ ಪರ ನಾರಿಯರ ಬಲೆಯಲ್ಲಿ ಬಿದ್ದು ಈ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳುವುದಕ್ಕಿಂತ ನಿನ್ನನ್ನೇ ಕಾದು ಕುಳಿತಿರುವ ಆ ಸೋದರ ಮಾವನ ಮಗಳ ಮಂಜುಳಿಯನ್ನು ನೀನು ಮದುವೆ ಆಗಬೇಕು. ಅವಳನ್ನ ಕೈ ಹಿಡಿದು ಅವಳಿಗೊಂದು ಬಾಳು ಕೊಡಬೇಕನ್ನೋದೇ ಈ ನಿನ್ನ ತಂಗಿಯ ಮನದಾಸೆಯ ಮಾತು ಅಣ್ಣ. ತಂಗಿ, ಸೋದರ ಮಾವನ ಸಹಾಯದಿಂದ ಸದುಪಯೋಗ ಹೊಂದಿ ಪದವಿ ಗಳಿಸಿದ ನಾನು ಇವೆಲ್ಲ ಮರೆತು ಅನ್ನ ಉಂಡ ಮನೆಗೆ ಎರಡು ಬಗೆಯ ಬಂಡನಲ್ಲಮ್ಮ ಈ ನಿನ್ನ ಅಣ್ಣ. ಆತನ ಮನೆಗೆ ಲಾಸಿದಂತೆ ನಡೆದುಕೊಂಡು ಹೋಗುವೆ. ಅಲ್ಲದೆ ಆತನ ಮಗಳಾದ ಮಂಜುಳಾ ಚಿಕ್ಕವಳಿರುವಾಗಲೇ ನನ್ನ ಹೆಸರ ಮೇಲೆ ಇಟ್ಟುಕೊಂಡು ಬಂದಿರುವುದ ಮೇಲೆ ಅದು ಹೇಗೆ ಬಿಡುವುದಕ್ಕೂ ಬರುವುದಮ್ಮ. ನೀನಂದಂತೆ ಮಂಜುಳನ ಮದುವಾಗಿ ಮನೆ ತುಂಬಿಸಿಕೊಳ್ಳ ಆಯ್ತೇನಮ್ಮ. ಅಬ್ಬಾ ಅಣ್ಣ, ಈ ನಿನ್ನ ಮಾತು ಕೇಳಿ ಆನಂದವಾಯಿತು. ಈ ನಿನ್ನ ಮಾತು ಮಾಣಿಕ್ಯದ ಮಾತಾಗಿದೆ ಅಣ್ಣ. ತಂಗಿ, ನನ್ನದೊಂದು ಮಾತು ನಡೆಸಿಕೊಡುವೇನಮ್ಮ. ಅಣ್ಣ, ಸಂಕೋಚವಾಗಿ ಕೇಳು, ನೀ ಸಂಶಯ ಬೇಡ. ನಾನು ನಿನ್ನ ಒಡ ಹುಟ್ಟಿದ ತಂಗಿ. ಅದು ಯಾವ ಮಾತಂತ ನನ್ನ ಮುಂದೆ ಹೇಳೋಣ. ನೋಡು ತಂಗಿ, ಅನುದಿನ ನೀನು ಹಡಿಯುತ್ತಿರುವ ಬಾಲಸಾಗರದಲ್ಲಿ ಹಸಿದ ಏಡೆಗಳು, ಮೋಸದ ಮೊಸಳೆಗಳು, ಕಪಟತನದ ಕಾಳ ಸರ್ಪಗಳು ಕರೆಯುತ್ತಾ ನಿನ್ನ ಜೀವನ ಜ್ಯೋತಿಯನ್ನು ನಂದಿಸಲು ಚೌಕದಿಂದ ಬರುತ್ತಿವವು. ಕಾರಣ ಅವುಗಳಿಗೆ ನೀನು ಹಂದದೆ, ಹಳುಕದೆ, ಎದಿಗುಂದದೆ ಹೆಣ್ಣು ಸುಖ ಸಂಸಾರದ ಕಣ್ಣೆ ಎಂದು ಬಿರುದು ಪಡೆದು ಕೊಟ್ಟ ಮನೆಗೂ ಈ ನನ್ನನ ಮನೆ ಸಿಕ್ಕರಕ್ಕೂ ಸದಾ ವೀರರಾಣಿಯಾಗಿ ರಾರಾಸುಕಂಬುದೇ ನನ್ನ ಮನಸ್ಸ ಅಭಿಲಾಷವಮ್ಮ. ಅಣ್ಣ, ಎತ್ತ ತಂದೆ ತಾಯಿಗಳು ಶ್ರೇಷ್ಠ ಮಕ್ಕಳನ್ನು ಎತ್ತು ಮಾವನ ಕೈಗಿತ್ತು
ಮನ ರೋಗದಿಂದ ಬಳಲಿ ಬಳಲಿ ಆ ರೋಗಕ್ಕೆ ಅವರು ತುತ್ತಕ್ಕೆ ಹೋಗಿ ಅವರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವಳು ನಾನು. ಅವರ ಮಾನ ಮರ್ಯಾದೆಗೆ ಕಪ್ಪು ಮಸಿ ಬಳಿಯದೆ ಅವರು ಹೇಳಿದಾಗೆ ಬದುಕಿ ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಮಾರಿ ನಾನಾಗದೆ ನಾರಿಯಾಗಿ ಅವರ ಮನೆ ಬೆಳಗಿ ಬೆಳಕಾಗ್ತೀನಿ ಅಣ್ಣ, ಬೆಳಕಾಗ್ತೀನಿ. ಸಂತೋಷವಮ್ಮ. ಹಬ್ಬ ತಂಗಿ, ಅಣ್ಣ 12 ಗಂಟೆ ಆಯ್ತು. ಮತ್ತೆ ಸರಿ ಅಣ್ಣ. ಇಷ್ಟು ಬೇಗ ಊರಿಗೆ ಹೋಗಲು ಸಿದ್ಧರಾಗಿ ಬಿಟ್ರಲ್ಲ. ಅಣ್ಣ ತೋಟಕ್ಕೆ ಹೋಗಿದ್ದಾನೆ, ಬರ್ಲಿ ತಡಿ, ಹೇಳಿ ಹೋಗುವರಂತೆ. ನೋಡು ಮನೋಜ್, ಮಾವನವರಿಗೆ ಮೊದಲೇ ಹೇಳಿರ್ಬೇಕು, ನನ್ನ ಪರೀಕ್ಷೆ ಕಾಲ ಅತಿ ಸಮೀಪಿಸಿದೆ, ಅದಕ್ಕಾಗಿ ನಾನು ಬೇಗ ಮೈಸೂರಿಗೆ ಹೋಗಲೇಬೇಕು.
ಮತ್ತೆ ಮರಳಿ ಬರ್ಬೋದು. ಸಮಯ ಸಿಕ್ಕರೆ ಬೇಸಿಗೆ ರಜದಲ್ಲಿ ಬರುತ್ತೇನೆ. ಸತ್ಯಗಮ್ಮ, ನಿಮ್ಮ ಸೋದರನಿಗೆ ಊಟ ಮಾಡಿಸಲಿ ನಮ್ಮ. ಎಲ್ಲ ತೀರಿಸಿಕೊಂಡು ಹೋಗಲು ಸಿದ್ಧನಾಗಿ ನಿಂತಿರುವಾಗ ನೀನೇ ಬಂದಿ ನೋಡು ಮನುಷ್ಯ. ಮುದ್ದು ಗೆಳೆಯಂತಿರುವ ನನ್ನ ಮುದ್ದ ತಂಗಿಯನ್ನು ನಿಮ್ಮ ಬಾಳೆಂಬ ಪಂಜರಕ್ಕೆ ಒಪ್ಪಿಸಿಬಿಟ್ಟಿರುವೆ. ಈಗ ಈ ಗಿಳಿ ಒಪ್ಪು ತಪ್ಪು ನಿಮ್ಮಲ್ಲಿ ಕೂಡಿದೆ. ನೀವು ಬೇಕಾದಾಗೆ ನಡೆಸಿಕೊಳ್ಳಿರಿ, ಅದಕ್ಕೆ ನಾನು ಏನನ್ನಲಾರೆ. ಹೇಗೆ ಕಣ್ಣೀರು ಹಾಕಿವಮ್ಮ? ನಮ್ಮ ಮನೆ ತುಂಬಿದ ಈ ತಾಯಿ ನನ್ನ ಎತ್ತ ತಾಯಿಗಂತೂ ಹೆಚ್ಚು ಮಮತೆಯಿಂದ ಉಳಿಸಿ ತಿನ್ನಿಸಿ ಬೆಳೆಸುತ್ತಿರುವಳು. ಅಂದ ಮೇಲೆ ಈ ಸದನದಲ್ಲಿ ನಿಮ್ಮ ಸಹೋದರಿಗೆ ಯಾರು ಸರಿದು ನಿಲ್ಲೋ ಅನ್ನಲಾರರು. ಅಲ್ಲದೆ ಈ ತಾಯಿ ನಮ್ಮ ಮನೆಯ ಧರ್ಮದೇವತೆ. ಈ ಧರ್ಮದೇವತೆ ನನ್ನ ಸಹೋದರ ಹೆಂಡತಿ ಆದರೂ ನನಗೆ ಮಾತ್ರ ಎತ್ತ ತಾಯಿ ರೂಪದಲ್ಲಿ ನಿಂತಿರುಳು ಮಾಮ. ಆದರಿಸ ಪದವೀಧರನಾದ ನಿಮಗೆ ಹೆಚ್ಚಿಗೆ ಏನು ಹೇಳಲಾರೆ. ನೋಡಮ್ಮ ತಂಗಿ, ಈ ನನ್ನ ಹೆಸರು ತರಬೇಕಾದರೆ ಗಂಡನೇ ದೇವರೊಂದು ತಿಳಿಯಬೇಕು. ಅವನ ಪಾದ ಸೇವೆ ಪ್ರತಿದಿನ ಜಾತು ತಪ್ಪದೇ ಮಾಡಬೇಕು. ತಿಳಿಯುತ್ತೇನಮ್ಮ ಮನುಜ, ನಾನಿನ್ನು ಬರುವೆ. ಸರ್ವರು ಸುಖಿಗಳಾಗಿ ಬಾಳಿರಿ. ದೇವರು ನಿಮ್ಮೆಲ್ಲರಿಗೆ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ತಂಗಿ, ನಾನಿನ್ನು ಬರುವೆನಮ್ಮ. ಯವರ ವ್ಯವಹಾರ ಅಪ್ಪರಿಗೆ ಏನಾಗಿದ್ದು ಬರ್ರಿ, ಬೇಗ ಬರ್ರಿ. ವ್ಯವಹಾರ ಅಪ್ಪರಿಗೆ ಏನಾಗಿದ್ದು ಬರ್ರಿ, ಬೇಗ ಬರ್ರಿ. ಸ್ವಾಮಿ, ಏನಾಯ್ತು ನಿಮಗೆ? ಅಯ್ಯೋ ದೇವ್ರಿ, ಸತ್ಯ ಪದವ ತುಳಿದ ನಿಮಗೆ ಯಾಕೆ ಈ ರೀತಿ ಕಷ್ಟ ಕೊಡ್ತಾ ಇದ್ದೇವೆ? ಹೇ ದೇವ, ಈ ನನ್ನ ಪತಿಗೆ ಏನಾಯ್ತು? ಬೆಳಗ್ಗೆನೆ ಊಟ ಮಾಡಿಕೊಂಡು ತೋಟಕ್ಕೆ ಹೋದ್ರಲ್ಲ, ಹೋಗಿ ಒಳ್ಳೆ ಬರುಷ್ಟಲ್ಲೇ ನಿಮಗೆ ಏನಾಯ್ತು? ಶಿವಶಿವ ಶಿವಶಿವ ಅಮ್ಮ, ಅಯ್ಯೋ ಪರಮೇಶ್ವರ, ಅಯ್ಯೋ ಸ್ವಾಮಿ, ನಿಮಗೇನಾಯ್ತು? ನನಗೊಂದು ತಿಳಿಯದಂತಾಗಿದೆ. ಅಯ್ಯೋ ದೇವರೇ, ಇವರು ಯಾಕೆ ಇಂಥ ಸ್ಥಿತಿ ತಂದಿದೆ? ಇಂಥ ಪರಿಸ್ಥಿತಿ ನಿಮಗೆ ಯಾಕೆ ಬಂದೇ ಒದಗಿತು? ಹೇ ದೇವ, ಪರಮೇಶ್ವರ, ನನ್ನ ಬಾಳಿಗೆ ಭಾಗ್ಯದ ದೇವರಾಗಿರುವ ಈ ನನ್ನ ಪತಿಯನ್ನು ಕರೆದುಕೊಂಡು ಹೋಗ್ಬೇಕಂತ ನೀನು ಕಾದು ನಿಂತಿರುವೆಯ? ಬೇಡ, ನನ್ನ ಮೇಲೆ ನೀನೇ ಮುನಿಸಿಕೊಂಡರೆ ನನಗೆ ಯಾರಯ ಗತಿ? ಚಂದು, ಬೇಗ ಹೋಗಿ ಡಾಕ್ಟರ್ನ ಕರೆದುಕೊಂಡು ಹೋಗು. ಬೇಗ ಹೋಗು. ಮಂಗಲ, ಏನಿತ್ತು ಸಹಿಸಲಿ ಈ ಘೋರವಾದ ಸಂಕಟ ನನಗೀಗ ಬಂದಿದೆ. ಬಿಕ್ಕಟ್ಟು ಸ್ವಾಮಿ, ಏನಿದೆ? ಯಾಕೆ ಇಷ್ಟೊಂದು ವಿಪರೀತ? ಸಮಾಧಾನ ಮಾಡ್ಕೊಳ್ಳಿ, ನಿಮಗೇನು ಆಗೋದಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಮಂಗಲ, ಬಾಳಂಬ ಬಾಲಿಗಾದರವಾಯಿತು. ನಮ್ಮ ತಮ್ಮ ಮನುಜ ಆದ ಎಲ್ಲಿಗೆ ಹೋದ? ಅವನಿಗಿಟ್ಟು ಮುಖ ತೋರಿಸಿ ನಿಮ್ಮಿಂದ ಬಿಡುಗಡೆ ಹೊಂದಿ ಅವನ ಪಾದದ ಮೇಲೆ ಬಿದ್ದು ಕೊಂಡು ಮುಚ್ಚಿ ಇನ್ನು ನನ್ನದು ಮುಗಿಯಿತು. ಮಂಗಲ, ನಾನೀಗ ಜೀವಿಸಲಾರೆ. ವಿಷಚಕ್ರ ಕುತ್ತಿಗೆ ಸುಳಿಗೆ ಸಿಕ್ಕ ಪ್ರಾಣ ಪಕ್ಷಿ, ವಿಷಚಕ್ರ ಕುತ್ತಿಗೆ ಸುಳಿಗೆ ಸಿಕ್ಕ ಪ್ರಾಣ ಪಕ್ಷಿ ಹೃದಯ ಗೂಡಿನಿಂದ ಆರಿ ಹೋಗಲು ಅಯ್ಯೋ, ನಾಯಿ ತುಂಬ ತುಳುಕಾಡುವ ತಾಯಿ ಗಂಡ ಸಮಾಜ ನನ್ನನ್ನು ಕೊಲ್ಲಿತು. ಯಪ್ಪ, ನನ್ನನ್ನು ಕೊಲ್ಲಿತು. ಮಂಗಲ,
ನೋಡಿದ್ಯಾ ನಿನ್ನ ಪತಿ ಬದುಕಿದ ದುಃಖದ ಪ್ರಸಂಗ ಬಂತು. ಸಾವು ನೋವುಗಳು ಸೆಳೆದು ಸಿಲುಕಿ ದುಃಖದ ಮಡಿಲಲ್ಲಿ ಮುಳುಗಿ ಮರಳಲ್ಲಿ ಬಿತ್ತು ಒತ್ತಾಡ್ತಿರುವ ನೀರಿನ ಈ ಪರಿಸ್ಥಿತಿ. ಇನ್ನು ತಂದವನು ಮುಗಿಯಿತು ಮಗಳ. ನಾ ಕಟ್ಟಿದ ಆಸೆ ಗೋಪುರದ ಕನ್ನಡಿ ಕಟ್ಟಡ ಬಿರುಗೋಳಿಲೆ ಜಾರಿ ನುಚ್ಚು ಅಲ್ಲೂ ನೀನು ತಾಳಿ ಮುಂದೆ ಕಟ್ಟಿಕೊಂಡ ಮಾಂಗಲ್ಯ ಹಿಡಿದೊಯ್ಯುವ ಪ್ರಸಂಗ ಬಂದು ನಿಂತಿತು. ಮಂಗಲ ಸಂಕಟ, ಮಂಗಲ ಸಂಕಟ, ಸಾಯುತ್ತೇವೆ. ಸ್ವಾಮಿ, ದಯವಿಟ್ಟು ಹಾಗೆಲ್ಲ ನುಡಿಬೇಡಿ. ನೀವು ಹೀಗೆ ಮಾತಾಡಿದ್ರೆ ನನಗೆ ಸಹಿಸಕ್ಕಾಗೋದಿಲ್ಲ. ದುಷ್ಟ ಸಮಯದಲ್ಲಿ ಮುಷ್ಟಿಯನ್ನು ಕೊಟ್ಟು ಈ ಲೋಕವನ್ನು ಬಿಟ್ಟು ಹೋಗುವನೆಂದು ಕೆಟ್ಟ ಮನಸ್ಸು ಮಾಡಿಕೊಂಡು ಕೆಳಬೇಡ ಮಂಗಲ. ಹೋದ ಬಳಿಕ ನನ್ನ ತಮ್ಮ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಮತೆಯ ಮಗನೆಂದು ತಿಳಿದು ಅವು ಕನ್ನಡದಿಂದ ಉಳಿಸಿ ಬೆಳೆಸಿ ಮದುವೆ ಮಾಡು. ಅಂದ್ರೆ ಈ ಮನೆಯ ವಂಶದ ನಂದಾದೀಪ ನಂದದೆ ಬಾಳೆ ಬೆಳೆಯುವುದು. ಅಲ್ಲದೆ ನಿತ್ಯ ನೂತನ ಸಂಸಾರ ಸಾಗರದಲ್ಲಿ ಎಷ್ಟು ಘೋರವಾದ ವಿಘ್ನ ಬಂದು ಮುತ್ತಿಗಾಗದರೂ ಅವುಗಳಿಗೆ ತಲೆಬಾಗದೆ ಭಾರತ ವೀರನಾರಿಯಾಗಿ ಪ್ರತಿಯೊಂದು ಕಟ್ಟವನ್ನು ಹಿಡಿದು ನಿನ್ನ ಶೀಲಕ್ಕೆ ಸಂಚು ಹಾಕುವ ಕಾಮು ಕಪಿಗಳನ್ನು ಋಣ ಮುಳುಗುತ್ತ ಬೇರ್ಪಡಿಸು. ಬೇಗ ಬೇಗ ಮನುಷ್ಯನನ್ನು ಕರೆಸಿಕೊಳ್ಳು. ಅವನ ಪಾದದ ಮೇಲೆ ಬಿದ್ದು ಕಣ್ಣು ಮುಚ್ಚುವೆ. ಹಾಗೆಲ್ಲ ಮಾತಾಡಬೇಡಿ. ನೋಡಿ, ಇಷ್ಟೆಲ್ಲ ಡಾಕ್ಟರ್ ಬರ್ತಾರೆ. ಏನೂ ಆಗಲ್ಲ. ಡಾಕ್ಟರ್ ಸಾಹೇಬ್ರು ಬಂದ್ರು ನೋಡ್ರಿ. ಡಾಕ್ಟರ್ ಸಾಹೇಬ್ರಿ, ನನ್ನ ಪತಿಗೆ ಏನಾಗಿದೆ ಅಂತ ನೋಡಿ. ನಿಮಗೆ ಕೈ ಮುಗಿದು ಸಾವಿನ ದವಡಿಯಲ್ಲಿ ಹೋರಾಟ ಮಾಡ್ತಿದ್ದ ಅವರನ್ನ ನೀವು ಪರೀಕ್ಷೆ ಮಾಡಿ ಅವರನ್ನ ರಕ್ಷಿಸಿ. ನಿಮಗೆ ಕೈ ಮುಗಿತೀನಿ. ಚೇಚೆ ಹಾಗೆಲ್ಲ ಅನ್ಬಾರ್ದಮ್ಮ. ಆಪತ್ತಿನಲ್ಲಿದ್ದವರನ್ನು ಕಾಪಾಡುವುದೇ ನಮ್ಮ ಆದ್ಯ ಕರ್ತವ್ಯ. ನೋಡಮ್ಮ, ನಿಮ್ಮ ಪತಿರಾಯ ವಿಷ ಬೆರೆಸಿದ ನೀರು ಕುಡಿದಿರೋರು. ನನ್ನ ಪತಿ ರಾಯರು ವಿಷ ಬೆರೆತಿರುವ ನೀರನ್ನು ಕೊಡ್ತಿದ್ದಾರ. ಡಾಕ್ಟರ್ ಸಾಹೇಬ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಹಾಗಾದ್ರೆ ಮುಂದೆ ಈ ನನ್ನ ಪತಿಯ ಗತಿ ಏನು? ನೀವೇನು ವಿಶೇಷವಾಗಿ ಚಿಂತಿಸುವ ಕಾರಣವಿಲ್ಲ. ಇವರಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು ಆರಾಮಾಗತ್ತೆ. ನಾನು ನೋಡ್ಕೊತೀನಿ. ಸರಿ ಡಾಕ್ಟ್ರೆ. ಸ್ವಾಮಿ, ಅವ್ರು ಹೀಗೆ ವಾಂತಿ ಮಾಡ್ಕೋತಾ ಇದ್ದಾರೆ. ಏನಾಯ್ತು ಅವರಿಗೆ? ನೋಡಮ್ಮ, ವಿಷ ಬೆರೆತ ನೀರು ಕುಡಿದಿದ್ದರಿಂದ ವಾಂತಿ ಆಗೋದು ಸಹಜವಲ್ವೇನಮ್ಮ? ಚಂದ್ರು, ಚಂದ್ರು, ಬೇಗವಾಗಿ ಮನುಷ್ಯನನ್ನು ಕರೆದುಕೊಂಡು ನಮ್ಮ ಮನೆ ಕರೆದುಕೊಂಡು ಬರಪ್ಪ. ಅವನ ಜೊತೆ ಎರಡು ಮಾತು ಹೇಳಿ ಪ್ರಾಣ ಬಿಡುವೆ. ಯಪ್ಪಾರ, ನೀವ್ ಹೆಂಗಲ್ಲ ಅನ್ಬೇಡ್ರಿಯಪ್ಪ. ನಮಗ ಬಾಳ ತ್ರಾಸ ಆಗ್ತೈತಿ. ನಾ ಎಲ್ಲ ಮನುಷ್ಯ ಹುಡುಕೊಂಡು ಕರ್ಕೊಂಡು ಬೇಗ ಬರ್ತೀನಿ ಅಪ್ಪ. ಕರ್ಕೊಂಡು ಡಾಕ್ಟ್ರೇ, ನನಗೀಗ ವಿಪರೀತ ಆಯಾಸವಾಗುತ್ತಿದೆ. ಸ್ವಲ್ಪ ಸಮಾಧಾನ ತಗೊಂಡಿರೋರ ಎಲ್ಲ ಸರಿಯಾಗೋದು. ನೀನೇನು ತಳಮಳದಿಂದ ಸುಮ್ಮನೆಗೊಳ್ಳಬೇಡ. ಇದು ತೆಗೆದುಕೊಳ್ಳಮ್ಮ ಔಷಧಿಯನ್ನ ಆಗಾಗ ಕ್ರಮೇಣ ನೀರಿನಲ್ಲಿ ಬೆರೆಸಿ ಕುಡಿಸಿರಿ. ಸರಿ ಹೋಗೋದು. ಸರಿ ಡಾಕ್ಟರ್. ಸಾಯಂಕಾಲ ಬಂದು 7 ಲಕ್ಷ ನೋಡ್ಕೊಂಡು ಹೋಗ್ತೀನಿ.
ಆದಷ್ಟು ನೀರು ಕುಡೀರಿ, ನಿಮಗೆ ಏನು ಆಗುವುದಿಲ್ಲ. ವಿಷದ ನೀರು ಕುಡಿದಿದ್ದೀರಲ್ಲ, ಅದಕ್ಕೆ ನಿಮಗೆ ವಾಂತಿ ಆಗೋ ಔಷಧ ಕೊಟ್ಟಿದ್ದಾರೆ. ನಿಮಗೆ ವಾಂತಿ ಆದರೆ ನಿಮ್ಮ ರೋಗ ಎಲ್ಲ ಸಂಪೂರ್ಣ ಗುಣವಾಗುತ್ತೆ. ಸಮಾಧಾನ ಮಾಡಿ. ಎಷ್ಟೊಂದು ಸುಂದರವಾಗಿದೆ ಇವಾಗ ದೇವಿಯ ಮಡಿಲು. ಎಲ್ಲೆಲ್ಲಿ ಅವಳು ನಿಂತಿರೋ ಈ ಪುಷ್ಪದ ರಾಶಿ, ಇನ್ನು ಅವುಗಳ ಸುತ್ತ ಹರಡ್ತಾ ಇರೋ ಆ ದುಂಬಿಗಳು, ಇದೆಲ್ಲ ನಮ್ಮಂತ ಪ್ರೇಮಿಗಳನ್ನ ಕೈ ಮಾಡಿ ಕರೆಯುವಂತಿದೆ. ಅದಿರ್ಲಿ, ಸಮಯಕ್ಕೆ ಸರಿಯಾಗಿ ಬರ್ತೀನಿ ಅಂತ ಹೇಳಿದ ಮನೋಜ್ ಇಷ್ಟೊತ್ತಾದ್ರೂ ಏಕೆ ಬರಲಿಲ್ಲ? ಹೇಳೋದೊಂದು ಮಾಡೋದೊಂದು, ಈ ಗಂಡಸರ ಸ್ವಭಾವವೇ ಇಷ್ಟು. ಗೀತಾ, ಅದೇಕೋ ಮುಖಮಂಡಲವೆಂದು ಮೌನವಾಗಿದೆ. ಕಾರಣ ಯಾವ ಆಳವಾದ ಆಲೋಚನೆಯಲ್ಲಿ ಮುಳುಗಿರುವೆ? ಹೌದು, ಮತ್ತೆ ಆಳವಾದ ಆಲೋಚನೆಯಲ್ಲಿ ಮುಳುಗಿದಾಗಲೇ ಅಲ್ವೇ ಈ ನಮ್ಮ ಮುಂದಿನ ಬಾಳಿಗೆ ಒಂದು ಮಾರ್ಗ ಸಿಗೋದು. ನಿಜ ಗೀತಾ. ನಾನಂತೂ ಬಾಲ್ಯದಲ್ಲಿ ಗಂಡನನ್ನ ಕಳೆದುಕೊಂಡು ರಂಡೆಯಾಗಿರುವೆ. ನನಗೀಗ ಯಾರ ಆಶ್ರಯವೂ ಇಲ್ಲ. ಎರಡು ರೆಕ್ಕೆಯನ್ನ ಕಳೆದುಕೊಂಡು ಮುಳ್ಳಿನ ಬೇಲಿಯಲ್ಲಿ ಬಿದ್ದಂತಾಗಿದೆ ಈ ನನ್ನ ಬಾಳು. ಆದ್ರೆ ನೀವು ನನ್ನ ಕೈ ಹಿಡಿದು ಈ ನನ್ನ ಬಾಳನ್ನ ಮುಂದೆ ನಡೆಸ್ತೀರಿ ಅನ್ನೋ ಭರವಸೆ ನನಗಿದೆ ಮನೋಜ್. ಸಂಶಯ ಸುಳಿಯ ತಕಲಾಟದಲ್ಲಿ ಬಿದ್ದು ಒಯ್ದಾಡಿಸದಿರುವ ನಿನ್ನ ಮನ. ನಿನ್ನ ಪ್ರೇಮ ಪ್ರಾಣ ಗೀತೆಗೆ ನಾನು ಆಂದಾಗಿ ನಿಂತಿರುವಾಗ ನೀನು ಯಾವುದಕ್ಕೂ ಚಿಂತಿಸಿ ಚಿಂತೆಯಲ್ಲಿ ಬೆಂಡಾಗಿ ಹೋಗದು. ನೋಡಿ ಬಟ್ಟಾರಿ, ನಾನಂತೂ ನಿಮ್ಮನೆ ನಂಬಿದ್ದೇನೆ. ಹಾಲಲ್ಲಾದ್ರೂ ಹಾಕಿ, ಸುಣ್ಣದ ನೀರಲ್ಲಾದ್ರೂ ಹಾಕಿ, ಕಾಯಿ ಕೊಡುಗೋಲು ಎರಡು ನಿಮ್ಮ ಕೈಯಲ್ಲೇ ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಬಂದ ಹಾಗೆಯೇ ಕೊಯ್ದು ಬಿಡಿ, ನಾನಂತೂ ತುಟಿ ಪಿಟ್ ಅನ್ನೋದಿಲ್ಲ. ನಿನ್ನನ್ನು ಮರೆಯಲು ಸಾಧ್ಯವೇನೆ? ನೀನು ಈ ಮನುಜನ ಹೃದಯಾಂತರದಲ್ಲಿ ಶಾಶ್ವತ ಮನೆ ಮಾಡಿಕೊಂಡ ಬಾಳ ಸಂಗಾತಿ. ನೋಡಿ, ತೋರಿಕೆಗೆ ಬಾಳ ಸಂಗಾತಿ ಅಂತ ಕರೆದು ಈ ನನ್ನ ಹೃದಯವನ್ನ ಗೆದ್ದು ಆ ನಂತರ ಬೆಕ್ಕು ಕತ್ತು ಹಾಲು ಕುಡಿದು ಹಾರಿ ಹೋದಂತೆ ನೀವೇನಾದ್ರೂ ಹಾರಿ ಹೋದ್ರೆ ನಾನಾಗಬೇಕಾಗತ್ತೆ ಮಾರುಕಟ್ಟೆಯಲ್ಲಿ ಬಿಸಾಕಿರೋ ಬಾಳೆಹಣ್ಣಿನ ಸಿಪ್ಪೆಯಂತೆ. ನಿನ್ನನ್ನು ಮರೆಯಲು ಸಾಧ್ಯವೇನೆ? ನೀನು ಈ ಮನುಜನ ಹೃದಯಾಂತರದಲ್ಲಿ ಶಾಶ್ವತ ಮನೆ ಮಾಡಿಕೊಂಡ ಬಾಳ ಸಂಗಾತಿ. ಅದಿರ್ಲಿ, ಈ ನಮ್ಮ ಪ್ರೀತಿಯನ್ನ, ಈ ನಮ್ಮ ಕಪಟ ಪ್ರೀತಿ ಎಷ್ಟು ದಿನ ಅಂತ ಹೀಗೆ ಸಾಗ್ಬೇಕು ಹೇಳಿ? ಒಂದು ವೇಳೆ ಇದು ನಿಮ್ಮ ಅಣ್ಣನ ಕಣ್ಣಿಗೆ ಬಿದ್ರಿ ಏನು ಮಾಡುತ್ತಾನೆ? ನಿಮ್ಮಮ್ಮ ಈ ಮೆತ್ತಗಾಗತ್ತೆ ಅಷ್ಟೇ. ಏಕೆ? ಯಾವುದೋ ಒಂದು ವೇಶ್ಯೆ ಇಂತಿರೋ ಹೆಣ್ಣನ್ನ ಬೆನ್ನಿಗೆ ಕಟ್ಟಿಕೊಂಡು ಮಂಗನದಿ ತಿರುಗುತ್ತಿರುವೆಯಲ್ಲ. ಗೀತಾ, ಇನ್ನೊಮ್ಮೆ ಆ ಮಾತು ಎತ್ತದಿರು. ನಾನಂದರೆ ನನ್ನ ಸೋದರಿಗೆ ಬಹು ಪಂಚಪ್ರಾಣ. ಅಂತೆಯೇ ನನ್ನನ್ನು ಬಿಎದರಿಗೆ ವಹಿಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿದನು. ಇಲ್ಲವಾದರೆ ನಾನು ವಿದ್ಯಾವಂತನಾಗುತ್ತಿದ್ದೇನೆ. ಹಾಗಾದ್ರೆ ಈ ನಿಮ್ಮ ಮನದರಸಿಯನ್ನ ನಿಮ್ಮ ಸದನಕ್ಕೆ ನೀವು ಕರೆದುಕೊಂಡು ಹೋಗ್ತೀರಾ? ಅಕಸ್ಮಾತ್ ಕರೆದುಕೊಂಡು ಹೋದ್ರು ಆ ನಿಮ್ಮ ಅಣ್ಣ ನನ್ನನ್ನ ಮನೆಯೊಳಗೆ ಕರೆದುಕೊಳ್ಬಹುದೇ? ಈಗೇಕೆ ಕಠಿಣ ಪ್ರಶ್ನೆ ಮಾಡುವೆ? ಪ್ರಶ್ನೆ ಮಾಡ್ಲೇಬೇಕು, ಅದನ್ನ ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಯಾಕೆಂದ್ರೆ ನಾಳೆ ನಾನು ನಿಮ್ಮ ಕೈ ಹಿಡಿದು ಬಾಳಬೇಕಾದವಳು. ಆಮೇಲೆ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ಜಾಗರೂಕತೆ ವಹಿಸಬೇಕು ತಾನೆ? ಗೀತಾ, ಮನೆಯೊಳಗೆ ನಮ್ಮನ್ನ ಸ್ಥಾನ ಕೊಡೋದಕ್ಕೆ ಒಪ್ಪಲಿ ಬಿಡಲಿ, ಅವರ ವಿಚಾರ ನನಗೆ ಬೇಡ. ನಾನು ಮನಸ್ಸಿಸಿದಾಗ ನಾನೇ ಕರೆದುಕೊಂಡು ಹೋಗುತ್ತೇನೆ. ಅಬ್ಬಾ, ತುಂಬಾ ಬುದ್ಧಿವಂತರು ನೀವು. ನನಗಿಂತ ಅಧಿಕ ಬುದ್ಧಿಯವಳು. ಗೀತಾ, ನಮ್ಮಿಬ್ಬರ ಈ ಶುಭ ಮಿಲನಕ್ಕೆ ಶುಭವಾಗಲಿ ಎಂದು ನಿನ್ನ ಹೃದಯ ಎಂಬ ಕಾರಂಜಿಂದ ಹೊರ ಹೊಮ್ಮಿ ಬರಲಿ ಮೊದಲ ಗೀತೆ.
ಯಪ್ಪ ಮನುಷ್ಯಪ್ಪನವ್ರ ನಾ ನಿಮ್ಮನ್ನ ಎಷ್ಟೊತ್ತು ಹುಡುಕ್ಬೇಕ್ರಿ? ಬೆದರಿದ ಜಿಂಕಿ ಅಂತ ಜಿಗಿದು ಬಂದೆಲ್ಲೋ, ನನ್ನಿಂದ ನಿನಗೇನೇ ಆಗ್ಬೇಕಾಗಿತ್ತು? ನಿಮ್ಮಿಂದ ನನಗೆ ಏನಾಗಬೇಕಾಗಿಲ್ರಿ, ಆದ್ರೆ ನಿಮ್ಮ ಅಣ್ಣವರಿಗೆ ಭಾರಿ ಶಿರಸೈತಿ. ಅದಕ್ಕೆ ಹುಡಿಕೊಂಡು ಕರೆದುಕೊಂಡು ಬೇಗ ಬಾರ ಅಂತ ಹೇಳಿ ಸರಿ, ಅದಕ್ಕೆ ಬಂದಿ ಬರ್ರಿ ಹೋಗೋಣ. ಅಂತದೇನಾಗಿದೆಯೋ? ಹೋಗ ನಿಮ್ಮ ವಿಷಯ ಹೇಳಿದಾಗ ನನಗೆ ಗೊತ್ತಾಗ. ಮುಂದಕ್ಕೆ ಮುಂದಾರ ಬರ್ರಿ, ಇಲ್ಲೇ ನಿಂತು ಮಾಡಾಕ್ತಿರಲ್ರಿ, ಆದಿ ಹಿಡ್ಕೊಂಡು ಹೇಳ್ಕೊಂತ ಹೋಗ್ತೀನಿ. ಅಲ್ರಿ ಇವ್ರು ನಿಮ್ ಬೆನ್ನಿಗೆ ಹಚ್ಕೊಂಡು ಯಾಕೆ ತಿರುಗಾಕತ್ತೀರಿ? ಏನು ಅಂತಾರಲ್ಲ, ವಿಧಿ ಕಟ್ಕೊಂಡು ಮದಿಗೆ ಆದ್ರ ಹಿದ್ದ ಸೋಳಿ ತಿಂದು ಎಲ್ಲಿ ನಿಂತಾಯ್ತು. ಹಾಗಾಗಬಾರ್ದು, ಬರ್ರಿ ಹೋಗೋಣ. ಕಾಲ ವಿಷಯ ಏನೆಂಬುದು ತಿಳಿಪಡಿಸಿದೆ, ಏನಾದ್ರೂ ಬಾಯಿ ಬಿಟ್ಟು ಬೊಗಳಬೇಡ. ಬೊಗಳಕ್ಕೆ ನನ್ನ ನಾಯಿ ಅಂತ ತಿಳಿದುಕೊಂಡೇನು? ಅಕ್ಕೋ ನಿಮ್ಮ ವಿಷಯ ಹೇಳಿದಾಗ ನನಗೆ ಗೊತ್ತಾಗ್ತೈತೆ. ಮೊದಲ ಹೇಳಿನಲ್ರಿ, ಮತ್ತೆ ಹದ ಮಾತಂತ್ರಲ್ಲ, ಮನೆಗ ಅಣ್ಣ ಆಸೆಗಿಡ್ದು ಸತ್ರು ಸಾಯವಲ್ಲ. ಈ ಬಣ್ಣದ ಬೀಸಣಿಕಂತ ಹೆಣ್ಣು ಮಾತ್ರ ಸಾಯ್ಬಾರ್ದು. ಗೀತಾ, ನಾನೇನು ಬರಲೇ? ಮನೋಜ್, ನನ್ನ ಎದೆಯಲ್ಲಿ ಒಂಥರ ಜೋರಾಗಿ ಹೊಡ್ಕೊಳ್ತಾ ಇದೆ. ನೋಡಿ, ನಾನು ಬದುಕೋದಿಲ್ಲ ರೀ, ನಾನು ಸತ್ತು ಹೋಗ್ತೀನಿ ಅನಿಸ್ತಾ ಇದೆ. ಅಯ್ಯೋ ನೋಡಿ, ನಾನು ನಿಮ್ಮನ್ನ ಮನ್ಸಾರಿ ಪ್ರೀತಿ ಮಾಡಿದ್ದಕ್ಕೆ ನೀವು ಕೊಡ್ತಾ ಇರೋ ಶಿಕ್ಷೆ ಇದೆ ಏನೋ. ಇಂಥ ಸಮಯದಲ್ಲಿ ನೀವು ನನ್ನ ಕೈ ಬಿಟ್ಟು ಹೋದ್ರೆ ನಾನಂತೂ ಖಂಡಿತ ಬದುಕೋದಿಲ್ಲ ರೀ, ಬದುಕೋದಿಲ್ಲ. ಈ ರೀತಿ ಹೋಗೋ ಬದಲು ಒಂದು ದೊಡ್ಡ ವಿಷಯವನ್ನು ಕೊಟ್ಟುಬಿಡಿ. ಅದನ್ನ ಎಲ್ಲಿ ಗಂಟೆ ಕುಡಿದು ನಿಮ್ಮ ಕಾಲಿನ ಮೇಲೆ ಬಿದ್ದು ನನ್ನ ಪ್ರಾಣ ಬಿಟ್ಟು ಬಿಡ್ತೀನಿ ಅಷ್ಟೇ. ಅಯ್ಯೋ ಸಮಾಧಾನ ಗೀತಾ, ವಿನಾಕಾರಣವಾಗಿ ಮನುಷ್ಯನ ಮೇಲೆ ಕೆಟ್ಟ ಪರಿಣಾಮ ಮಾಡಿಕೊಂಡು ಒತ್ತಬೇಡಬೇಡ. ಸಮಾಧಾನ, ಶಾಂತಿ, ಸಮಾಧಾನ ಇಲ್ಲ ಮನೋಜ್. ನನಗೀಗ ಶಾಂತಿ ಸಮಾಧಾನ ಸಿಗೋದು ಆ ಸ್ಮಶಾನದಲ್ಲಿ ಮಾತ್ರ. ಹಾಗೆಲ್ಲ ಮಾಡಬೇಡಿ ಗೀತಾ. ನಿನಗಾಗಿ ಕಂಕಣ ಬದ್ಧನಾಗಿತ್ತು ಪ್ರಾಣ ಕೊಟ್ಟಾದರೂ ಉಳಿಸುತ್ತೇನೆ. ನೋಡಿ, ಮಾತಿನಲ್ಲಿ ವೇಳೆನ ಕಳೆಯಬೇಡಿ. ನನಗೆ ನಾನು ಬದುಕೋದಿಲ್ಲ ಅನಿಸ್ತಾ ಇದೆ. ನನಗೆ ಜೋರಾಗಿ ಹೊಡ್ಕೊಳ್ತಾ ಇದೆ. ಬನ್ರಿ, ಬೇಗ ಆಸ್ಪತ್ರೆಗೆ ಹೋಗೋಣ. ಏನ್ ಯೋಚನೆ ಮಾಡ್ತಾ ಬನ್ನಿ. ವಿನಾಕಾರಣವಾಗಿ ಮನುಷ್ಯನ ಮೇಲೆ ಕೆಟ್ಟ ಪರಿಣಾಮ ಮಾಡಿಕೊಂಡು ಒತ್ತಬೇಡಬೇಡ. ನಿನಗಾಗಿ ಕಂಕಣ ಬದ್ಧನಾಗಿ ಪ್ರಾಣ ಕೊಟ್ಟಾದರೂ ಉಳಿಸುತ್ತೇನೆ.
ಅಪಾಯದಿಂದ ಆಪತ್ತಿಗೀಡಾದವರನ್ನು ಉಪಾಯದಿಂದ ಪಾರ ಮಾಡುವುದೇ ನನ್ನ ಧರ್ಮ. ಅದಕ್ಕಾಗಿ ನಾನು ಈಗ ಮನೆಗೆ ಬರುವುದಿಲ್ಲ. ಹೋಗಿ ಅಣ್ಣನಿಗೆ ಹೇಳು. ಹಾಗಲ್ರಿ, ಮನೆಗ ಅಣ್ಣ ಆಸೆ ಹಿಡಿದ ಸತ್ರು ಸಾಯವಲ್ಲಕ್ಕ. ಈ ಬಣ್ಣದ ಬೀಸಣಿಗಂತ ಹೆಣ್ಣು ಮಾತ್ರ ಸಾಯೋದು ನೋಡು. ಯಾಕಂದ್ರೆ ಈಕೆ ನಿಮ್ಮನ್ನು 9 ತಿಂಗಳು ಹೊತ್ತು ಎತ್ತು ಮೋಸದ ಮುತ್ತಿ ತಿದ್ದಿ ತೀಡಿ ಒತ್ತಿಗೆ ಮನಸರವಾಗಿ ಮಲೆ ಕೊಟ್ಟು ಅಪರೂಪದಂಗೆ ಬೆಳೆಸಿ ಬಣ್ಣದ ಸಜ್ಜದಾಗ ಹಾಕಿ ಜೋಗಳ ಪಾಡಾಡಳ. ಅಂದ ಮೇಲೆ ನೀವ್ ಹೆಂಗ್ ಬಿಟ್ಟಾಗತ್ತೀರಿ? ಈ ಬಂಜೆಪ್ಪರ ಹುಂಚಮು ಕಾರಿಗಾಗ ಚಪ್ಪಲಿ ಅರೆಗಷ್ಟು ಮುರಿವೆಷ್ಟು. ಅದಕ್ಕೆ ಯಾಕಂದ್ರಿ ಬರಿ ಬರಿ ಹೋಗೋಣ. ಏನೋ ಬೇಕೋಫ ಬಾಯಿಗೆ ಬಂದ ಹಾಗೆ ಬರುತ್ತಾ ಇದೀಯಾ? ಹೊಗಳಕ್ಕೆ ನನ್ನ ನಾಯಿ ಅಂತ ತಿಳಿದುಕೊಂಡಿಯನು. ನೀವ ಇವ್ರನ್ನ ಹೇಳೋದು ಅನ್ನ ಹಾಕಿ ಸೆಲಿವರಿ ಅಂತ ಹೇಳಿದ್ನಿ ಅಷ್ಟ. ಮನೋಜ್, ಏನ್ರಿ ಇವ್ನು? ಎಷ್ಟು ಧೈರ್ಯ ಇದ್ರಿ ನಿಮ್ಮ ಮುಂದೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಇವ್ರು? ನನ್ನ ಸಮ್ಮುಖದಲ್ಲಿ ಅಂತೂ ನನ್ನ ಪ್ರೇಸ್ ಎದರವಾಸಿ ಹೋಗ ಶಬ್ದನ ಆಡ್ತಿರ್ವಿಯಾ? ನೀವು ಒಂದ್ ರೀತಿ ನನಗೆ ಕಪ್ಪಳ ಕೊಡ್ದು ಬಾಳ್ ಚಿಲಾತಿರಿಯಪ್ಪ, ಬಾಳ್ ಚಿಲಾತಿ. ನಿಮಗೆ ದೇವ್ರು ಇವರು ಕೊಟ್ಟು ಪುಣ್ಯ ಕೊಟ್ಟು ಕಲ್ಯಾಣ ಮಾಡು. ಆದ್ರೆ ನಾನು ನಿಮ್ಮಲ್ಲಿ ಇನ್ನೊಂದು ಪೂರಿಗೆ ಬಾಡಿ ಬೆಳ್ಕೊಡ್ತಿದ್ದಂದ್ರಿ. ನಿಮ್ಮ ಅಣ್ಣರು ಉಳಿಯುವ ಸ್ಥಿತಿಯಲ್ಲಿ ಇಲ್ಲ. ಮನೆಗಳಿಗೆ ಆದ್ರೂ ಬಂದು ಒಂದ್ಸಲ ಮಕ್ಕಳು ಓಡಿ ಹೋದ್ರಂದ್ರ ಅವ್ರು ಬಹಳ ಸಂತೋಷದಿಂದ ಪ್ರಾಣ ಬಿಡ್ತಾರಿಯಪ್ಪ, ಬಹಳ ಸಂತೋಷದಿಂದ ಪ್ರಾಣ ಬಿಡ್ತಾರೆ. ಇದ್ರ ಮೇಲೆ ನಿಮ್ ಮರಿತೀರಿಯಪ್ಪ, ಇದ್ರ ಮೇಲೆ ನಿಮ್ ಮರಿತಿ. ಮನೋಜ, ಇಷ್ಟಾದ್ರೂ ನಾನು ಬೀಸಿದ ಬಲಿ ಏನು ಅಂತ ನಿನಗೆ ಅರ್ಥನೇ ಆಗಿಲ್ವಲ್ಲ? ನಿಜವಾಗಿಯೂ ನಿನಗೆ ಏನಾಗಿಲ್ಲ? ಏನೂ ಆಗಿಲ್ಲ. ಅಲ್ಲ ರೀ, ಅವನು ಬಂದು ಕರೆದ ತಕ್ಷಣ ನೀವು ಹೋಗ್ಬಿಡ್ತೀರಾ? ನಿಮ್ಮನ್ನ ಬಿಟ್ಟಿರೋದಕ್ಕೆ ನನಗೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಸಣ್ಣ ನಾಟಕ ಆಡಿದೆ ಅಷ್ಟೇ, ನನಗೇನೂ ಆಗಿಲ್ಲ. ಜಾಲದ ಮಾಲೆ ಹಿಡಿಯಲು ಚೆನ್ನಾಗಿ ಇರ್ತಿದೀಯಾ ಅಲ್ವಾ? ಸರಿ ನೋಡಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಬನ್ನಿ, ಹಳ್ಳಿ ಮೇಷ್ಟ್ರಿ ಸಿನಿಮಾ ಬಂದಿದೆ ಅಂತೆ, ಇಬ್ಬರು ಖುಷಿಯಾಗಿ ನೋಡ್ಕೊಂಡು ಬರೋಣ. ಬನ್ನಿ ಹೋಗೋಣ, ನಡಿ. ಸೇಡನ್ನು ಅವರ ತಮ್ಮನಿಂದಲೇ ತೀರಿಸಿಕೊಳ್ಳಬೇಕೆಂಬ ಛಲದಿಂದ ತಿರುಗಿದರು. ಮನೋರನ ಮೇಲೆ ಗುರಿ ಸಾಧಿಸಿ ಬಿಟ್ಟ ಬಾಣ ಉದಯ ಗೂಡು ಬಿಟ್ಟು ಗಗನ ಸೇಡಲಿಲ್ಲ. ಎಲ್ಲೋ ಮನೋರ, ಈ ನಂಜುಂಡನ ನಂಜದ ಕುತಂತ್ರದ ಕಥೆಯ ಪೇಜು ನೀನೇನೋ ಬಲ್ಲೆ. ಇಷ್ಟಕ್ಕೆ ಕೈ ಬಿಟ್ಟ ನನ್ನ ಅಟ್ಟಾಶದಿಂದ ನಕ್ಕು ನಲಿಯಬೇಡ. ಎಂದಿಗೆ 15 ವರ್ಷಗಳ ಹಿಂದೆ ನನ್ನ ತಂದೆ ನಿಮ್ಮ ಮನೆತನಕ್ಕೆ ಮಾಡಿದ ಹಾಲಪ್ಪ ತಪ್ಪಿಗಾಗಿ ನಿನ್ನ ಕ್ರೂರ ತಂದೆ ನನ್ನ ತಂದೆಯನ್ನು ಕೊಲೆಗೊಯ್ದಿಲ್ಲವೇ? ಆ ಸೇಡಿನ ತಳ್ಳುರಿಯನ್ನದ ಒಳಗೆ ಹತ್ತಿ ಉರಿ ಹತ್ತಿದೆ ಮನೋರ. ಮನೋರ, ನಿನ್ನ ಹೆಂಡತಿಯ ಅಂಗಹೀನಳನ್ನಾಗಿ ಮಾಡಿ ಪ್ರತಿಕಾರದ ಸೇಡನ್ನು ತೀರಿಸಿಕೊಳ್ಳದೆ ಹೋದರೆ ನನ್ನ
ಹೆಸರು ನಂಜುಂಡ ಸಾಹುಕಾರನೇ ಅಲ್ಲ. अरे मालिक ये अपने एक नीति तो इधर से क्या काम है? मैं अपने घर में देख तो अंदर नहीं था, इसलिए मुझको बहुत परेशान हो गए. ಡಾಕ್ಟರ್ ಪ್ರಕಾಶ್ ಅಮ್ಮನು ಊರಲ್ಲಿರವೆ. हाँ डॉक्टर प्रकाश इसका गाँव में है. ಅವ್ರ ಕಡೆ ನಿಮ್ದೇನ್ ಕೆಲ್ಸಿತ್ತು? ಅಂದು ನಿನ್ನಿಂದ ಜರುಗದ ವಿಷಯ ಗುಪ್ತವಾಗಿ ತಿಳಿಸಿದಂತೆ ಆ ಮನೋಹರನ ಜೀವ ತೆಗೆಯಲು ಡಾಕ್ಟರ್ ಪ್ರಕಾಶನ ಹತ್ತಿರವಾಗಿ ಬರಬೇಕಾಗಿತ್ತು. हाँ प्रकाश डॉक्टर क्या बोलते हैं पाटिल जी? ಅವನೇ ಹೇಳ್ತಾನೆ, ಬಂಡ ಬಡ್ಡಿ ಮಗ, ಧರ್ಮದ ದಾರಿಯಲ್ಲಿ ಬದುಕೋ ಮನೋಹರನ ಜೀವನ ತೆಗೆದು ಬ್ಯಾಜಾನ್ ಇಂಜೆಕ್ಷನ್ ಕೊಡಂದ್ರೆ ನನ್ನ ಮಾತಿಗೆ ವಿರೋಧವಾಗಿ ಮನೋಹರನ ಜೀವ ಉಳಿಸಿದ ಡಾಕ್ಟರ್. इसकी माँ का बंदर का बेटा, बिल्ली का बेटा, गद्दे का बेटा, हम तो साहूकार को विरोध करते का? कुछ दिन तड़को निम्ದು घर को ಬೆಂಕಿ ಹಚ್ಚಿ ಸುಡ್ದೆ ಹೋದ್ರೆ ಮೈ ದತ್ತಿ ಪರ್ ಹುಟ್ಟಿದ್ದಕ್ಕೂ क्या लाभ है? ಏ ಬಡಿಯ, ಕಲಿಯುಗ ಕಾಲದಾಗ ಬಾಯಿ ಬಿಟ್ಟು ಕೆಡಬಾರದಲ್ಲಿ ಏನಾದರೊಂದು ಅನಾಹುತ ಮಾಡಿ ಕೆಡಬೇಕಲ್ಲ. ಇಲ್ಲ ಸ್ವಾರ್ಥಿಕರಂತೆ ಸೋಗು ಹಾಕಿ ಕೂದಲ ಎಳೆಯಿಂದ ಕುತ್ತಿಗೆಯನ್ನು ಕೊಯ್ದು ಕಾಡಿಗೆ ಹರಿಯದಂತೆ ಈ ಕಾಡಿನಲ್ಲಿ ಚೆಲ್ಲಬೇಕು. ಇದೇ ನಿಜವಾದ ಗುಂಡಗಿರಿಯ ಗಂಡಸರ ಲಕ್ಷಣ. ತೆಗೆದುಕೋ ಹಣ. ಒಂದು ಬ್ರ್ಯಾಂಡ್ ಬಾಟ್ಲಿ ತೆಗೆದುಕೊಂಡು ಬೇಗ ತೋಟದ ಮನೆಗೆ ಬಂದು ಬಿಡು. ಆಗಲಿ ಪಾಟೀಲ್ ಜಿ, अब लाता हूँ. ಬಡಿಯೋ. ಬರುವಾಗ ಆಗ ಮನುಜನನ್ನು ಸಾಹುಕಾರ ಪಾರ್ಟಿ ಇಟ್ಟಿದ್ದಾರೆ ಅಂತೇಳಿ ಮನುಜನ ಆಗ ಪೊಲೀಸರು ಕರ್ಕೊಂಡು ಬಂದ್ಬಿಡು. बोले ಅಲ್ಲ, ಈ ಮಂಗೇಶ್ವರ ಸಾಹುಕಾರ ಮನ್ಯಾಗ ದುಡಿಯಕೈತಿ 10 ವರ್ಷ ಆಯ್ತು. ಪಗಾರ ಜಾಸ್ತಿ ಮಾಡ್ರಿ ಕರ್ಕ ಬೋಲತ್ತು 200 ರೂಪಾಯಿ ಪಗಾರ ಜಾಸ್ತಿ ಮಾಡೋದು. ಬೇಕಾದ್ರೆ ದುಡಿ ಸಾಕಾರ ಕಾಮ್ ಚೋಡು ಅಂತ. ಕಾಮ್ ಚೋಡಿದ್ರೆ ಒಟ್ಟಿಗೆ ಏನಿಲ್ಲ ಅಂತ ಸುಮ್ಮನೆ ಹೊಂಟಿದ್ದಾವ್. ಹೋಗ್ಲಿ ನಮ್ದು ಸುಸುರು ಬಾಯಿ ಭೇಟಿ ಆಗ್ಲಾರ್ದೆ 2 ಮहीने खत्म हुआ. कहाँ गई कब गई कहाँ गली में मारी होगिದ್ದಾವ್. ಹೋಗ್ಲಿ उसका प्यारा मेरे पर बहुत है. कभी नहीं कभी वहाँ चोरी मेरे जाल में डालकर मार दे इधरे ನನ್ನ ಹೆಸರು बड़े साहब ने हल्ला. अब जा तो एक ब्रांडी बॉटल एक मुर्गी लेकर फिर घर को जाता हो. ಅಮ್ಮ, ಲೋಕಮಾತೆ, ಈ ನಿನ್ನ ಶಕ್ತಿ ಅಪಾರವಾದಿತ್ತು. ನಿನ್ನ ದಾನ ಈ ಭವ್ಯವಾದ ಪ್ರಕೃತಿಯ ಗರ್ಭದಲ್ಲಿ ಅಡಗಿದೆ. ಉಚಿತವಾಗಿ ನಮಗೆ ಬಿಸಿಲು, ಗಾಳಿ, ಮಳೆ ಎಲ್ಲವನ್ನು ದಾರಿ ಎರೆದು ಈ ರೈತರನ್ನು ಸುಖವಾಗಿ ಇಟ್ಟಿದ್ವಿ. ಆದರೆ ನಗುನಗುತ್ತ ಇರುವ ನಮ್ಮಂತ ಬಡವರ ಮೇಲೆ ಆ ಶ್ರೀಮಂತರ ದಬ್ಬಾಳಿಕೆ ಕಾಳಿಂಗ ಸರ್ಪವಾಗಿ ಮೆರಿತಾ ಇದ್ದಾರೆ. ಭಕ್ತಿಯಿಂದ ನಿನ್ನನ್ನು ಪೂಜಿಸಲಿಲ್ಲ, ಭಾವ ಪರಿತರಿಂದ ನಿನಗೆ ಹಾಡಿ ಹೊಗಳಲಿಲ್ಲ. ಬಡವರನ್ನು ಕತ್ತು ಕೊಯ್ಯುವ ನೀಚರಾಗಿದ್ದಾರೆ. ಬಡವರಲ್ಲಿರುವ ಹಣವನ್ನು ಕಿತ್ತುಕೊಂಡು ಅವರ ಕರಾರ ಪತ್ರಗಳನ್ನು ಕಸಿದುಕೊಂಡು ಆ ಬಡವರ ಕುತ್ತಿಗೆಯನ್ನು ಇಚ್ಚುಗುತ್ತಿದ್ದ ಅಂತ ರಾಕ್ಷಸರನ್ನ ನೀನು ಕಣ್ತೆರೆದು ನೋಡಲಾರೆಯ ತಾಯಿ. ನಮಗೆ ತುಂಬನೆ ನೀಡಿದ ಅನ್ನದಾತೆ ನೀನು. ಹೀಗಿರುವಾಗ ನೀನು ಹುಟ್ಟಿ ಬೆಳೆದಿರುವ ಈ ಪ್ರಪಂಚದಲ್ಲಿ ಇಷ್ಟೊಂದು ಪಾಪ ಕಾರ್ಯಗಳನ್ನು ಮಾಡುತ್ತಿರುವವರನ್ನು ನೀನು ಕಣ್ಣು ತೆಗೆದು ನೋಡಲಾರೆಯಮ್ಮ, ನೋಡಲಾರೆ. ನೀನೆಷ್ಟು ತನುಮನದಿಂದ ತಾಯಿ ಭಕ್ತಿ ಸಾಗರದಲ್ಲಿ ತನ್ನಿಲಾಗಿ ಮುಂಬರುವ ಬಾಳ ಗಗನದಲ್ಲಿ ಅದಾವುದು ಧೂಮಕೇತು ಉದಯವಾಗದಿರಲೆಂದು ಮಾತೆಯ ಚರಣ ಕಮಲಗಳಿಗೆ ಸಿರವಾಗಿ ಬೇಡಿಕೊಳ್ಳುವುದನ್ನು ಕಂಡು ನನ್ನ ಮನಸ್ಸಿಗೆ ತೃಪ್ತಿಯಾಯಿತು ಮಂಗಲ.
ಸ್ವಾಮಿ, ಆ ದೇವಿಯ ನಾಮವನ್ನು ಭಕ್ತಿಯಿಂದ ಸ್ಮರಣೆ ಮಾಡಿದರೆ ಅವರ ಮನೆಗೆ ಕಣ್ಣಾಗಿ ನಿಲ್ತಾಳೆ. ಅವಳ ಶಕ್ತಿ ಅಪಾರವಾಗಿತ್ತು. ನಂಬಿದವರನ್ನ ಯಾವತ್ತೂ ಕೈ ಬಿಡುವುದಿಲ್ಲ ಈ ತಾಯಿ. ಇಂದೊಮ್ಮೆ ನೀವು ವಿಷದ ನೀರನ್ನು ಕುಡಿದು ಸಾವಿನ ಮಧ್ಯದಲ್ಲಿ ಹೋರಾಟ ಮಾಡುತ್ತಿರುವಾಗ ಅವಳೆ ಬಂದು ನಿನ್ನ ಪ್ರಾಣವನ್ನು ರಕ್ಷಿಸಿದ ಮಹಾತಾಯಿ ಅವಳು. ನೋಡಿ, ಕಾಯ ವಾಚ ಮನಸ್ಸನ್ನು ಶುದ್ಧಗೊಳಿಸಿ ಭಕ್ತಿಯಿಂದ ಅವಳ ಪಾದಕ್ಕೆ ಶಿರವಾಗಿ ಬೇಡಿಕೊಳ್ಳಿ. ನಮಗೆ ಎಲ್ಲದ ಒಳ್ಳೆಯದನ್ನೇ ಮಾಡ್ತಾಳೆ. ಭಾಗ್ಯವಂತರ ಒಟ್ಟಿಯಿಂದ ಹುಟ್ಟಿ ಬಂದ ನೀನು ನಿಜಕ್ಕೂ ಹೇಮರಟ್ಟಿ ಮಲ್ಲಮ್ಮನಂತವಳು. ಸತ್ತ ಕಣ್ಣನ್ನು ಮರಳಿ ಪಡೆದ ಸತೀಶ್ ಸಾವಿತ್ರಿ ಅಂತವಳು. ನಿನ್ನ ಮಾತು ಇದನ್ನ ಮಾತ್ರ ತಿರಸ್ಕರಿಸದೆ ಪುರಸ್ಕರಿಸಿ ಭಕ್ತಿ ಶ್ರದ್ಧೆಯಿಂದ ಈ ತಾಯಿಗೆ ನಮಸ್ಕರಿಸಿ. ಸ್ವಾಮಿ, ಈ ನಿನ್ನ ಧರ್ಮ ಪತ್ನಿಯನ್ನು ಆ ಧರ್ಮ ದೇವತೆಗೆ ಹೋಲಿಸಿ ಮಾತನಾಡುವುದು ಸರಿಯಲ್ಲ. ಯಾಕಂದ್ರೆ ಅವಳಲ್ಲಿರುವ ಉದಾರ ಗುಣ ಪರ ಶಕ್ತಿ ನಮಗೆ ಬರಲು ಸಾಧ್ಯವಿಲ್ಲ. ಹಾಗಲ್ಲದಿರು ಪ್ರಿಯೆ, ನನಗೆ ದೇವಸುರರಾಗಿ ಇಂದಿಗೂ ಜಗದಲ್ಲಿ ದೇದಿತ್ಯಾಗಿ ಬೆಳಗುತ್ತಿದ್ದಾರೆ. ಮಂಗಲ, ಇಂದು ರಾತ್ರಿ ನಾನೊಂದು ಎಂದು ಕಾಣದ ಕನಸು ಕಂಡೆ. ಏನು ಮತ್ತೆ ಕನಸು ಕಂಡ್ರ? ಏನ್ರಿ ಪದೇ ಪದೇ ಕನಸು ಕಾಣೋದೇ ಆಯ್ತಲ್ಲ ನಿಮ್ದು? ನೋಡು ಮಂಗಲ, ನಾವೀರುವರ ಮಂಚದ ಮೇಲೆ ಮಲಗಿ ನಾವೀರುವರ ಜೊತೆಗೂಡಿ ಸುಖ ಸಂಸಾರ ಸ್ವಚ್ಛಂದವಾಗಿ ಪ್ರೇಮ ಗಗನದಲ್ಲಿ ವಿವರಿಸುತ್ತಿರುವಾಗ ಅದಾವನ ಚೌಂಡಾಲ ತೇಜಪುಂಜವಾಗಿ ಸೋಮಿಸುವ ನಿನ್ನೆ ಸೀರೆಗೆ ಮುಡಿಗೆ ಬೆಂಕಿಗೆ ಕೊಳ್ಳನಿಟ್ಟು ಸುಟ್ಟಂತಾಯಿತು ಮತ್ತು ಬಾಳರದ ಗಾಳಿ ಕಳಿಸಿ ಆಳವಾದ ತಗ್ಗಿಗೆ ಬಿತ್ತಂತಾಯಿತು. ಇದೇ ಕನಸಿನ ಪರಿ ಆಕಾರವಾಗಿದೆ ಮಂಗಲ. ಅಬ್ಬಬ್ಬಾ, ಅದು ಎಲ್ಲೋ ನಿಮ್ಮ ಭ್ರಮೆ ಅನ್ಸುತ್ತೆ. ನೋಡಿ, ಕನಸು ಕಾಣುವುದನ್ನು ಬಿಟ್ಟು ಮೊದಲು ಊಟ ಮಾಡಿ ತೋಟಕ್ಕೆ ಹೋಗುವರಂತೆ ಬನ್ನಿ. ಮಂಗಲ, ನಿಲ್ಲು ಮಂಗಲ, ಹಾಗೆ ಒಳಗೋಗುತ್ತಿರುವಲ್ಲ. ಅಯ್ಯೋ, ಮತ್ತಿನ್ನೇನ್ ಮಾಡ್ಲಿ? ಅದೇಕೋ ನಿನ್ನ ಪರಮ ಹೃದಯ ಸರೋವರದಿಂದ ಮೂಡಿ ಬರಲುವ ಒಂದು ನವೀನ ಸೃಷ್ಟಿ ಆವಾಗಿದ್ದು ಕೇಳಬೇಕೆಂಬ ಆಸೆ ಆಗಿದೆ. ನೋಡಿ, ಮೊದ್ಲೇ ನೀವು ಸಾವಿನ ದವಡೆಯಿಂದ ಪಾರಾಗಿ ಬಂದವರು. ಇಂಥ ಸಮಯದಲ್ಲಿ ಇದು ನಿಮಗೆ ಬೇಕಾ? ಮೊದಲು ನಿಮಗೆ ದೃಷ್ಟಿ ತೆಗಿತೀನಿ, ಆಮೇಲೆ ಮಾತಾಡೋಣ, ಸರಿನಾ? ಬನ್ನಿ. ಏನಂದ್ರಿ? ಹೊಟ್ಟೆ ತುಂಬ ಊಟ ಮಾಡಿ ಕಣ್ ತುಂಬ ನಿದ್ದೆ ಮಾಡುವುದನ್ನು ಬಿಟ್ಟು ಈ ನಿಮ್ಮ ದೃಷ್ಟಿಯಲ್ಲಿ ನಾನು ಸಿನಿಮಾ ನಟಿಯ ತರ ನಾಟ್ಯ ಮಾಡ್ಬೇಕಾ? ಹೌದು, ಹಾಡಾಡಿ ತನುಮನ ತಣಿಸಲೇಬೇಕು. ಸರಿ ಬಿಡಿ, ನಿಮ್ ಇಷ್ಟದಂತೆನೇ ಆಯ್ತು.
ಇಲ್ಲಿ ಮಂಗಳವಾರ ಅಂದ್ರೆ ಯಾರು? ಹೌದ್ರಾ? ನಾವ್ರಿ ಅವ್ರಿಗೊಂದು ಲೆಟರ್ ಬಂದಿದ್ರಿ. ಸೈನ್ ಮಾಡಿ. ಆಯ್ತು, ನಾವು ಬರ್ತೇವ್ರಿ. ರೀ, ಯಾರಿಂದ ಬಂದಿದೆ ಪತ್ರ? ಇದು ನಿನ್ನ ಅಣ್ಣನ ಪತ್ರ. ಏನು, ನಮ್ಮ ಅಣ್ಣ ಪತ್ರ ಬರೆದಿದ್ದಾರ? ಹಾಗಾದ್ರೆ ಅವೆಲ್ಲ ಸಂತೋಷದ ವಿಷಯನೇ ಇರುತ್ತೆ ರೀ. ಬೇಗ ಓದಿ ಹೇಳಿ, ಅದ್ರಲ್ಲಿ ಏನ್ ಬರ್ದಿದಾರಂತ. ಪ್ರೀತಿಯ ಮುಗ್ಧ ಸಹೋದರನಿಗೆ ನಿನ್ನ ಸಹೋದರನ ಆಶೀರ್ವಾದ ಇತ್ತ ಅಂದರೆ ಮೈಸೂರಿನಲ್ಲಿ ನಾವೆಲ್ಲ ಶ್ರೀಮತಿಂದಿರು. ಹಾ ಸರಿ, ಹಾಗಾದ್ರೆ ಮುಂದೆ ಇನ್ನೂ ಏನ್ ಬರ್ದಿದ್ದಾರೆ ನೋಡಿ. ದೇವರ ಕೃಪಾ ಕಟಾಕ್ಷದಿಂದ ಹಾಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೀಗ ಸರ್ಕಾರಿ ಡಾಕ್ಟರ್ನಾಗಿದ್ದೇನೆ. ಭೂಮಿಗಳಿಂದ ಭವಿಷ್ಯದ ಆಶಾಕಿರಣ ಹೆಗ್ಗುರಿಯನ್ನು ಮುಟ್ಟಿದಂತಾಯಿತು. ಇದಲ್ಲದೆ ಇದೇ ತಿಂಗಳಿನಲ್ಲಿ ಮಂಜುಳನ ಜೊತೆಗೆ ನನ್ನ ಮದುವೆ ಇದೆ. ಈ ವಿಷಯ ತಾವು ಸಿದ್ಧತೆಯಲ್ಲಿರಬೇಕು. ಮಾವನಿಗೂ ಮನೋಜನಿಗೂ ಈ ವಿಷಯ ತಿಳಿಸು. ಇಂತಿಯೇ ನಮಸ್ಕಾರಗಳೊಂದಿಗೆ ನಿನ್ನ ಸಹೋದರ ಮೂರ್ತಿ. ಅಬ್ಬಾ ಸ್ವಾಮಿ, ಅಂತೂ ಆ ದೇವರು ದೊಡ್ಡವನು, ನಮ್ಮ ಅಣ್ಣನಿಗೆ ಒಳ್ಳೇದನ್ನೇ ಮಾಡಿದಾನೆ. ಹೌದು ಮಂಗಲ, ಸರ್ವಂತರ್ಯಾಮಿಯಾದ ಭಗವಂತ ಬಲದೊಡ್ಡವನು. ಅಂತೆ ಅವನ ಅಂತಃಕರಣೆಯಿಂದ ನಿನ್ನಣ್ಣ ಸರ್ಕಾರ ಡಾಕ್ಟರ್ ಮೇಲಾಗಿ ಮದುವೆ ಕಾಲ ಕೂಡ ಒಳಗೆ ಬಂದಿದೆ. ಒಟ್ಟಾರೆ ನಿನ್ನಣ್ಣನ ಭಾಗ್ಯದ ಬಾಗಿಲು ತೆರೆಯಿತು, ಅಷ್ಟೇ ನನಗೆ ಸಂತೋಷ. ಇದರಲ್ಲಿ ನಿನ್ನ ಕರ್ತವ್ಯಕ್ಕೆ ಅಣಿಯಾಗು. ನಾನು ಹೋಗಿ ಬರುತ್ತೇನೆ. ಆದರೆ ಇಂದು ನನ್ನ ಮೈದನ ಯಾಕೆ ಈ ರೀತಿ ವಿಚಿತ್ರವಾಗಿ ಮಾತಾಡುವನು? ನಮ್ಮನ್ನು ಕಂಡ್ರೆ ಮಮತೆಯಿಂದ ನೋಡುವವನು ಇಂದು ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಅವನಿಗೇನಾಗಿದೆ? ಯಾಕೆ ಈ ರೀತಿ ಮಾಡ್ತಿದ್ದಾನೆ? ಬೇರೆಯವರ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ತಿದ್ದಾನೋ ಏನು? ಅವನ ಬುದ್ಧಿನ ಆ ರೀತಿ ಮಾಡ್ತಿದ್ದೀವೋ ನಮಗೆ ಒಂದೇ ತಿಳಿತಾ ಇಲ್ಲ. ದೇವ್ರೆ, ಅವನ ಮನಸ್ಸಲ್ಲಿ ಯಾವ ಕಲಹ ಹುಟ್ಟದಂತೆ ನೋಡ್ಕೊಳ್ಳೋ ಒಮ್ಮೆ ನಿನ್ನದಪ್ಪ, ನಿನ್ನದು. ಒಂದು ಬಂಗಾರದ ಉಂಗುರವನ್ನು ಹಾಕಿರ್ತಾರೆ, ಅವರು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಬಸನಗೌಡ ಹೈದರಾಬಾದ್ ಇವರು ಕೂಡ ಒಂದು ಬಂಗಾರದ ಉಂಗುರವನ್ನು ಹಾಕಿರ್ತಾರೆ, ಅವರು ಅದನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಬಡೆ ಸಾಬ್ ಪಾತ್ ಮಾಡಿರ್ತಕ್ಕಂಥ ವೀರಭದ್ರಪ್ಪ ಹೊನ್ನಳ್ಳಿ ಅವರು ವೇದಿಕೆ ಹತ್ರ ಬರಬೇಕು. ಬಡೆ ಸಾಬ್ ಓದಿದ್ದಾರೆ, ಅವರು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಮೂರ್ತಿ ಪಾರ್ಕ್ ಮಾಡಿರ್ತಕ್ಕಂಥ ದುರ್ಗಪ್ಪ ಕೋಟೆಕಲ್ ಸಾಕಿನ ಆನಂದದಲ್ಲಿ ಇವರು ವೇದಿಕೆ ಹತ್ರ ಬರಬೇಕು. ಇವರಿಗೆ ಶಿವಪ್ಪ ಕೋಟೆಕಲ್ ಸಾಕಿನ ಆನಂದಲ್ ಇವರು 5 ತಲೆ ಖಡ್ಗವನ್ನು ಆಯರ್ ಮಾಡಿರ್ತಾರೆ, ಅವರು ಬಂದು ಸ್ವೀಕರಿಸಬೇಕು. ಅವರಿಗೆ ನಾವು ತುಂಬಾ ಆರೋಗ್ಯ ಭಾಗ್ಯ ಕೊಟ್ಟು ಶಿವನ್ ಕಾಪಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆಯ್ತಾಯ್ತು. ಮಲ್ಲಿಕಾರ್ಜುನ್ ಮಡಿವಾಳ ಇವರು ಅವರಿಗೆ ಅನಂತ ವಂದನೆ ಮಾಡುವ. ಅವರಿಗೆ ಹುಲಿಗೆಮ್ಮ ಸಾಕಿನ್ ಯಾವ ಇವರು ಒಂದು ಬೆಳ್ಳಿ ಕಡಗ ಕೊಟ್ಟಿರ್ತಾರೆ, ಅವರು ಸ್ವೀಕರಿಸಬೇಕು. ಬಾರ ಹುಡುಗಿ ನನ್ನ ಹೀರೋ ಹೋಂಡ ನಾಚ ಬ್ಯಾಡ ಗಟ್ಟಿ ಕುಂದ್ರ ಸೊಂಟ ಹಿಡ್ಕ. ನಾನು ಹೇಳಿದಂತೆ ಮಾಲು ತಂದಿರುವೆಯಾ? ಕ್ಯಾ ಕ್ಯಾ ಲಯ? ಪಟೇಲ್ಜಿ, ಹಾಗಾದರೆ ಇನ್ನೊಂದು ವ್ಯವಸ್ಥೆ.